ಹೈಕಮಾಂಡ್ ನಾಯಕರ ಬುಲಾವ್ ಮೇರೆಗೆ ದೆಹಲಿಗೆ ತೆರಳಿರುವ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ವರಿಷ್ಠರ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಕಾಲ್ತುಳಿತ ಬಗ್ಗೆ ಚರ್ಚಿಸಲು ರಾಹುಲ್ ಗಾಂಧಿ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡಿದ್ರು. ಈ ಕುರಿತಂತೆ ನಡೆದ ಚರ್ಚೆ ವೇಳೆ ಜಾತಿ ಜನಗಣತಿ ಬಗ್ಗೆ ಸಮಾಲೋಚನೆ ಆಗಿದೆ. ಜಾತಿ ಜನಗಣತಿ ವರದಿ 10 ವರ್ಷದ ಹಳೆಯದ್ದಾಗಿದೆ. ಅಲ್ಲದೆ ಭಾರಿ ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನಿರ್ದಿಷ್ಟ ಕಾಲಮಿತಿಯಲ್ಲಿ ಮರು ಸರ್ವೆ ಮಾಡಲು ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಇನ್ನು ಜಾತಿ ಜನಗಣತಿ ಮರು ಸರ್ವೆ ಮಾಡುವ ಬಗ್ಗೆಯೂ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ವರದಿ ನಮ್ಮ ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಎನ್ಯುಮರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನ ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ 2015-16 10 ವರ್ಷ ಆಗ್ಬಿಟ್ಟಿದೆ, 9-10 ವರ್ಷಗಳು. ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಾತನಾಡಿದರು. ಇಂದಿನ ಸಭೆಯಲ್ಲಿ ಜಾತಿ ಜನಗಣತಿಯ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಜೂನ್ 12ನೇ ತಾರೀಕಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ತಿಳಿಸಿದರು. Census issue, Congress party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people about the counting of the caste census. Since the caste census was done by the Karnataka government 10 years before, the data has been little bit old. Therefore, we are suggested to the Chief Minister, Congress party suggested to the Chief Minister, do a re-enumeration process within stipulated time, like 60 days, 70 days, 80 days, whatever Chief Minister and government is thinking, do a re-enumeration on this. ಇನ್ನು ಸಭೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಜಾತಿ ಗಣತಿ ವಿಚಾರದ ಬಗ್ಗೆ ವ್ಯಾಪಕ ಚರ್ಚೆ ಆಗಿದೆ. ಹೊಸದಾಗಿ ಜಾತಿ ಗಣತಿ ಮಾಡಲು ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಯಾರೂ ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದರು. ರಾಜ್ಯ ಸರ್ಕಾರಕ್ಕೆ ಆರ್ಸಿಬಿ ಕಾಲ್ತುಳಿತದ ಹೈ ಟೆನ್ಷನ್ ಆಗಿದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಹೀಗಾಗಿ ದೆಹಲಿಯಲ್ಲಿ ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದೆ. ಬೆಂಗಳೂರು ಕಾಲ್ತುಳಿತದ ಬಗ್ಗೆ ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವರದಿ ಸಲ್ಲಿಸಿದ್ದಾರೆ. ಕಾಲ್ತುಳಿತ ಪ್ರಕರಣದ ಸಂಬಂಧ ಸರ್ಕಾರದ ಕ್ರಮದ ಬಗ್ಗೆ ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ವಿವರಣೆ ಕೊಟ್ಟಿದ್ದಾರೆ. ಕಾಲ್ತುಳಿತ ಘಟನೆಯಿಂದ ಪಕ್ಷಕ್ಕೆ ದೊಡ್ಡ ಮುಜುಗರವಾಗಿದೆ. ಮತ್ತೆ ಇಂತಹ ಘಟನೆ ಆಗದಂತೆ ಎಚ್ಚರ ವಹಿಸಿ, ಹೀಗಂತ ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾರ್ವಜನಿಕ ಸಂಭ್ರಮೋತ್ಸವಕ್ಕೆ ಹೊಸ ಕಾನೂನು ತರ್ತೀವಿ, ಮುಂದಿನ ಅಧಿವೇಶನದಲ್ಲೇ ಹೊಸ ಕಾಯ್ದೆ ಜಾರಿಗೆ ತರ್ತೀವಿ ಅಂತ ರಾಹುಲ್ ಗಾಂಧಿ ಖರ್ಗೆಗೆ ಸಿಎಂ ಡಿಸಿಎಂ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ನಮ್ಮದು ವ್ಯಥೆ ಇದೆ, ಎಲ್ಲ ಯಂಗ್ಸ್ಟರ್ಸ್ ಹೋಗಿದ್ದಾರೆ, ಅದ್ರ ಬಗ್ಗೆ ವ್ಯಥೆ ಇದೆ. ಅದನ್ನ ನಾವು ಬೆಂಗಳೂರಿನಲ್ಲಿ ಹೇಳಿದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಅದಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ, ನಾನು ಕುಂಭಮೇಳದಲ್ಲಿ ಸತ್ತೋದ್ರು ಅಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ. ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ, ಅದಕ್ಕೆ ಇಲ್ಲ ಆಗಿದೆ, ಆ ಥರ ಹೇಳಕ್ ಹೋಗಲ್ಲ. ಇದು ಸತ್ರೆ ಎಲ್ಲರೂ ಕೂಡ ನಾವು ಅದಕ್ಕೆ ವ್ಯಥೆ ಪಡಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ದುಃಖ ಪಡಬೇಕು. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಕಾಲ್ತುಳಿತ ಕೇಸ್ನ ಸಂಕಷ್ಟ ಶುರುವಾಗಿದೆ. ಸಿಎಂ ಸ್ಥಾನದ ಕನಸು ಕಾಣ್ತಾ ಇರುವ ಪರಮೇಶ್ವರ್ಗೆ ಶಾಕ್ ಎದುರಾಗಿದೆ. ಮಂತ್ರಿ ಸ್ಥಾನಕ್ಕೆ ಕಾಲ್ತುಳಿತ ಕೇಸ್ ಕುತ್ತು ತರುವ ಸಾಧ್ಯತೆ ಇದೆ. ಗೃಹ ಖಾತೆಗೆ ಸರಿಯಾಗಿ ನಿಭಾಯಿಸದ ಆರೋಪ ಎದುರಾಗಿದ್ದು ಮುಂದೆ ತಮಗೆ ಸಿಎಂ ಅವಕಾಶ ತಪ್ಪುವ ಆತಂಕ ಮನೆ ಮಾಡಿದೆ. ಇದರಿಂದ ಗೃಹ ಸಚಿವ ಪರಮೇಶ್ವರ್ಗೆ ಭಾರೀ ಟೆನ್ಷನ್ ಆಗಿದೆ. ಇಡಿ ದಾಳಿ, ರನ್ಯಾ ಕೇಸ್, ಈಗ ಕಾಲ್ತುಳಿತ ಕಳಂಕ ಎದುರಾಗಿದೆ. ಆರೋಪ ಮುಕ್ತಕ್ಕೆ ಪರಮೇಶ್ವರ್ ಶತ ಪ್ರಯತ್ನ ಮಾಡ್ತಾ ಇದ್ದು ಕಾನೂನು ತಜ್ಞರ ಜೊತೆ ಪರಮೇಶ್ವರ್ ಸಮಾಲೋಚನೆ ನಡೆಸಿದ್ದಾರೆ ಎನ್ನಲಾಗಿದೆ. ಇನ್ನು ಸಿಎಂ ಡಿಸಿಎಂ ದೆಹಲಿಗೆ ಹೋಗಿರುವ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿದರು. ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ, ಪ್ರಕರಣದ ಮಾಹಿತಿ ಕೊಡಬಹುದು, ನನಗೆ ಕರೆದಿಲ್ಲ, ಕರೆದ್ರೆ ನಾನು ಹೋಗ್ತೀನಿ ಅಂತ ತಿಳಿಸಿದರು. ಗೊತ್ತಿಲ್ಲ ಏನಂತ ಗೊತ್ತಿಲ್ಲ, ಅಜೆಂಡಾ ಏನು ಅಂತ ಗೊತ್ತಿಲ್ಲ.
ಸಂಪುಟ ಪುನರ್ರಚನೆ ನಮಗೇನು ಗೊತ್ತಾಗುತ್ತೆ ರೀ, ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗಲ್ಲ ನಾನು. ಗೊತ್ತಿಲ್ಲ ಕರೆದ್ರೆ ಹೋಗ್ತೀವಿ. ನಮಗೆ ಯಾರಿಗೂ ಕರೆದಿಲ್ಲ. ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಶಿವಕುಮಾರ್ ಅವರು. ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ. ಗೊತ್ತಿಲ್ಲ ಏನಂತ ಗೊತ್ತಿಲ್ಲ, ಅಜೆಂಡಾ ಏನು. ಕಾಲ್ತುಳಿತ ಪ್ರಕರಣದ ಬಗ್ಗೆ ಮಾತನಾಡಿರೋ ಕಾಂಗ್ರೆಸ್ ನಾಯಕರು ಸರ್ಕಾರಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಂಡಿತ್ತು ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿರೋ ಸಚಿವ ಎಂ ಬಿ ಪಾಟೀಲ್, ಕಾಲ್ತುಳಿತ ಪ್ರಕರಣದಲ್ಲಿ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಪ್ರಾಣ ಕಳ್ಕೊಂಡವರ ಬಗ್ಗೆ ದುಃಖ ಇದೆ. ಸಿಐಡಿ ತನಿಖೆ ನಡೀತಿದೆ, ತನಿಖೆಯಲ್ಲಿ ಎಲ್ಲವೂ ಹೊರಬರಲಿದೆ ಅಂತ ಹೇಳಿದರು. ಇದು ಯಾರು ಕೂಡ ಊಹೆ ಮಾಡಲಾರ್ದಂಥದ್ದಲ್ಲ. ಅದೇನಂತಾರಲ್ಲ, ಪ್ರವಾಹ ಬಂದಾಗೆ ಒಂದು ಸಹ ಫ್ಲ್ಯಾಶ್ ಫ್ಲಡ್ಸ್ ಬರ್ತಾವಲ್ಲ, ಆ ಥರ ಆಗಿರುವಂಥದ್ದು. ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ಅತ್ಯಂತ ಒಂದು ದುಃಖದ ಇದೆ, ನೋವಿದೆ. ಇದು ಆಗಬಾರ್ದಾಗಿತ್ತು. ಸ್ವಾಭಾವಿಕವಾಗಿ ಅದ್ರ ಬಗ್ಗೆ ಎಲ್ಲರಿಗೂ ನೋವಿದೆ. ಅದ್ರದ್ದು ಯಾಕಾಯಿತು, ಏನಾಯಿತು ಅನ್ನೋದು ತನಿಖೆ ನಡೀತಾ ಇದೆ. ಈಗ ಸಿಐಡಿ ತನಿಖೆ ಕೊಟ್ಟಿದ್ದಾರೆ. ಆ ತನಿಖೆಯಲ್ಲಿ ಇವತ್ತು ಸಹ ಎಲ್ಲೆಲ್ಲಿ ಲ್ಯಾಬ್ಸ್ಗಳಾಗಿದ್ದಾವೆ, ನಿಶ್ಚಿತವಾಗಿ ಲ್ಯಾಬ್ಸ್ ಆಗಿದ್ದಾವೆ, ಇಲ್ಲ ಅಂತಲ್ಲ, ಎಲ್ಲಿ ಲ್ಯಾಬ್ಸ್ ಆಗಿದ್ದಾವೆ, ಯಾರು ಹೊಣೆ, ಅದಕ್ಕೆ ಯಾಕೆ ಗೊಂದಲ ಸೃಷ್ಟಿಯಾಯಿತು, ಇದೆಲ್ಲ ತನಿಖೆ ನಂತರ ಹೊರಗೆ ಬರ್ತದೆ. ಇನ್ನೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಸಿಎಂ ಹೇಳಿಕೆಯನ್ನೇ ತಪ್ಪಾಗಿ ಅರ್ಥೈಸಲಾಗಿದೆ. ಖಾಸಗಿ ಕಾರ್ಯಕ್ರಮಗಳ ಆಯೋಜನೆ ಮಾಡುವಾಗ ಅವರು ಪತ್ರಗಳು ಕೊಟ್ಟರೆ ಭದ್ರತೆ ಕೊಡೋದು ಸಿಬ್ಬಂದಿ ಜವಾಬ್ದಾರಿ ಅಷ್ಟೇ ಅಂತ ಸಿಎಂ ಹೇಳಿದ್ದಾರೆ. ಇದನ್ನ ತಿರುಚಿ ಬೇರೆ ರೀತಿಯಾಗಿ ಬಿಂಬಿಸೋದು ತಪ್ಪಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದರು. ಮುಖ್ಯಮಂತ್ರಿ ಅವರು ಏನು ಹೇಳಿದ್ದಾರೆ ಅಂದರೆ, ಖಾಸಗಿ ಕಾರ್ಯಕ್ರಮಗಳ ಆಯೋಜಿಸಬೇಕಾದ್ರೆ ಅವರೇನಾದರೂ ಪತ್ರಗಳು ಕೊಟ್ಟರೆ ಸಿಬ್ಬಂದಿಗಳು ಕೂಡ ಜವಾಬ್ದಾರಿ ಅಷ್ಟೇ, ಅದಕ್ಕೆ ಸರ್ಕಾರ ಹೊಣೆಗಾರಿಕೆ ತೊಗೊಳಕ್ಕಾಗಲ್ಲ ಅಂತ ಅಷ್ಟೇ ಹೇಳಿರೋದೆ ಹೊರತು ಲಾ ಆ್ಯಂಡ್ ಆರ್ಡರಿಗಿರ್ಬೋದು ಅಥವಾ ಭದ್ರತೆಗಿರ್ಬೋದು ಅದಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ಲ ಅಂತ ಎಲ್ಲೂ ಹೇಳಿಲ್ಲ. ಇದನ್ನು ಇವರು ತಿರುಚಿ ಬೇರೆ ರೀತಿಯಾಗಿ ಬಿಂಬಿಸೋದು ತಪ್ಪಾಗ್ತದೆ ಬಿ ಜೆ ಪಿಯವರು. ಆಮೇಲೆ ಇದರಲ್ಲಿ ಅವ್ರು ನಿಪುಣರಲ್ವಾ, ಒಂದು ಮಾತನ್ನು ತಿರ್ಚೋದ್ರಲ್ಲಿ, ಸುಳ್ಳು ಹೇಳೋದ್ರಲ್ಲಿ, ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ, ಸತ್ಯವನ್ನು ಸುಳ್ಳು ಮಾಡೋದ್ರಲ್ಲಿ ಇವರು PhD ಪಡೆದಿದ್ದಾರೆ ಬಿ ಜೆ ಪಿಯವರು. ಅದನ್ನೇ ಇವಾಗಲೂ ಡಿಸಿಎಂ ಡಿಕೆಶಿ ಆರ್ಸಿಬಿ ತಂಡ ಆಗಮಿಸಿದಾಗ ಎಚ್ಎಲ್ನಲ್ಲಿ ಸ್ವಾಗತ ಹಾಗೂ ಸ್ಟೇಡಿಯಂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಭಾರೀ ಟೀಕೆ ವ್ಯಕ್ತವಾಗಿತ್ತು. ಇದಕ್ಕೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಪಾಪ ನಮ್ಮ ಡಿಸಿಎಂ ವಿಮಾನ ನಿಲ್ದಾಣದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಅವರನ್ನು ಕರ್ಕೊಂಡು ಬರೋದಕ್ಕೆ ಹೋಗಿದ್ರು. ಸೆಕ್ಯೂರಿಟಿ ಕೊಟ್ಟವರನ್ನೇ ನೀವು ಬೈದುಕೊಂಡು ಓಡಾಡಿದ್ರೆ ಹೇಗೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಮ್ಮ DCM ಅವರು ಎಲ್ಲೂ ಅಚಾತುರ್ಯ ಆಗಬಾರ್ದು ಅಂತೇಳಿ HL ವಿಮಾನ ನಿಲ್ದಾಣಕ್ಕೆ ಹೋಗಿ ಅವ್ರನ್ನ ರಿಸೀವ್ ಮಾಡಿದ್ದಾರೆ, ಕರ್ಕೊಂಬಂದಿದ್ದಾರೆ. ಅವರೇ ಉಸ್ತುವಾರಿ ಅಂದರೆ ನೀವು ಸೆಕ್ಯೂರಿಟಿ ಕೊಟ್ಟವ್ರನ್ನೇ ಬೈಕೊಂಡು ಓಡಾಡ್ಬಿಟ್ರೆ ರಾಜಕಾರಣ ಅಂದರೆ ಬೈಯೋದಲ್ಲ ರೀ. ಇದರಲ್ಲಿ ಏನು ಕ್ರೆಡಿಟು DK ಶಿವಕುಮಾರ್ RCB ಅವ್ರ ಜೊತೆ ಹೋಗಿ ಫೋಟೋ ತಗೊಳ್ಸ್ಕೊಳ್ಳೋ ಕ್ರೆಡಿಟ ಅಟ್ಲೀಸ್ಟ್. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯ ಕಾಲ್ತುಳಿತ ಪ್ರಕರಣದ ವಿಚಾರದಲ್ಲಿ ಹೋರಾಟ ತೀವ್ರಗೊಳಿಸಲು ಬಿಜೆಪಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಸಿಎಂ DCM ರಾಜೀನಾಮೆಗೆ ಆಗ್ರಹಿಸಿದರು. ಇಷ್ಟೇ ಅಲ್ಲದೆ ಜೂನ್ 13ರಂದು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಇನ್ನು ಇದರ ಜೊತೆಗೆ ಜೂನ್ 19ರಂದು 2ನೇ ಹಂತದಲ್ಲಿ ರಾಜ್ಯದ ಎಲ್ಲ ಮಂಡಲಗಳಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟರು. ಇಲಾಖೆ ವೈಫಲ್ಯ ಆಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವೈಫಲ್ಯ. ಇವತ್ತೇನಾದ್ರು ದುರ್ಘಟನೆಯಲ್ಲಿ ಅಕ್ಯೂಸ್ ನಂಬರ್ 1 is not RCB. ಆರೋಪಿ ನಂಬರ್ RCB, KSCA, DNA ಅವರು ಕೂಡ ಆರೋಪಿಗಳು. ಆದ್ರೆ ಮೊದಲ ಆರೋಪಿ ಯಾರು ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು, ಎರಡನೇ ಆರೋಪಿ ಯಾರು ಅಂತ ಹೇಳಿದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮೂರನೇ ಆರೋಪಿ ಅಂತ ಹೇಳಿದ್ರೆ ಕೈ ಕಟ್ಕೊಂಡು ಕುಳಿತಂತ ಗೃಹ ಸಚಿವರು. ಇವರು A1, A2, A3, ತದನಂತರದಲ್ಲಿ RCB, KSCA, ಇವರು DNA, ಇವರು ಕೂಡ ಹೊಣೆಗಾರರೇ. ಎರಡನೇದು, ನಾವು ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡಿದ್ವಿ, ಆಗ್ರಹ ಮಾಡಿದ್ವಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದನೇ ಆಗ್ಬೇಕು ತನಿಖೆ ಅಂತೇಳಿ. ಏನ್ ಮಾಡಿದ್ರು? SIT ಮಾಡಿದ್ರು, COD ಕೊಟ್ರು. ಮತ್ತೊಂದು ಕಡೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್. ಯಾಕೆ? ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರನ್ನ ಹಾಕೊಂಡು ರಾಜ್ಯ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಕೊಟ್ಟು ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಅವ್ರನ್ನ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ತಕ್ಕಂಥ ಸಲುವಾಗಿ. ಅದಕ್ಕೋಸ್ಕರ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್. ಈಗಲೂ ಕೂಡ ನಾನು ಆಗ್ರಹ ಮಾಡ್ತೇನೆ, ರಾಜ್ಯ ಸರ್ಕಾರ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಇದ್ರೆ
ಏನಾದ್ರೂ ದುರ್ಘಟನೆಯಿಂದ ಇವತ್ತು ನೋವಾಗಿದೆ ಅನ್ನುವ ಭಾವನೆ ಅವರಲ್ಲಿ ಏನಾದ್ರು ಇದ್ರೆ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಈಗಲೂ ಕೂಡ ಕಾಲ ಮುಚ್ಚಿಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಗೆ ಕೊಡ್ಲಿ ತನಿಖೆಗೆ. ಇನ್ನು ಬೀದರ್ನಲ್ಲಿ ಕೇಂದ್ರ ಮಾಜಿ ಸಚಿವ ಭಗವಂತ್ ಖೂಬಾ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಸರ್ಕಾರ ನಡೆಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅಯೋಗ್ಯರು. ಇವರಿಬ್ಬರ ಪ್ರಚಾರದ ತೆವಲಿಗೆ ಆರ್ಸಿಬಿ ಅಭಿಮಾನಿಗಳು ಬಲಿಯಾಗಿದ್ದಾರೆ. ತಮ್ಮ ವೈಫಲ್ಯತೆ ಮುಚ್ಚಿಕೊಳ್ಳುವುದಕ್ಕೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಅಮಾನತು ಮಾಡಿರುವುದು ಖಂಡನೀಯ. ಸಿಎಂ ಡಿಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ಪ್ರಮಾಣದ ನಿರ್ಲಕ್ಷ್ಯತನದಿಂದ 11 ಜನ ಕ್ರಿಕೆಟ್ ಅಭಿಮಾನಿಗಳ ಕಾಲ್ತುಳಿತಕ್ಕೆ ಸತ್ತಿರುವುದು ಮುಖ್ಯಮಂತ್ರಿಗಳ ಆಡಳಿತದ ವೈಫಲ್ಯ. ಗೊತ್ತಾಗಿದೆ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿ ಆಡಳಿತ ನಡೆಸಲಿಕ್ಕೆ ಅಯೋಗ್ಯರಿದ್ದಾರೆ. ಹೀಗಾಗಿ ಇವರಿಗೆ ಕರೆದಿ ಬುದ್ಧಿ ಮಾತನ್ನು ಹೇಳಬೇಕು. ಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ವಿಚಾರದಲ್ಲಿ ಸರ್ಕಾರದ ಸಮರ್ಥನೆಗೆ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಕೋರ್ಟ್ಗೆ ವರದಿ ಸಲ್ಲಿಕೆಗೆ ಸರ್ಕಾರ 2 ತಿಂಗಳ ಕಾಲಾವಕಾಶ ಕೇಳಿದೆ. ಏನಕ್ಕೆ ಸರ್ಕಾರ 2 ತಿಂಗಳ ಕಾಲಾವಕಾಶ ಕೇಳಿದೆ? ವರದಿ ತಿದ್ದೋದಕ್ಕೆ 2 ತಿಂಗಳ ಕಾಲಾವಕಾಶನ? ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕ್ರಮ ಆಯೋಜನೆ ಮಾಡೋಕ್ಕೆ 1 ದಿನನೂ ನೀವು ಸಮಯ ತಗೊಂಡಿಲ್ಲ. 3ನೇ ತಾರೀಕು ಕ್ರಿಕೆಟ್ ಮ್ಯಾಚು, 4ನೇ ತಾರೀಕು ಸೆಲೆಬ್ರೇಷನ್. ನೀವು ಈಗ 2 ತಿಂಗಳು ಅಂತ ಹೇಳ್ತೀರಲ್ಲ, ಆಗ 2 ಗಂಟೆ ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿದರೆ 11 ಜನ ಯುವ ಪ್ರತಿಭೆಗಳು ಅಮಾಯಕರ ಪ್ರಾಣ ಉಳಿತಿತ್ತಲ್ವಾ? ಈಗೇನು ರೀರೈಟ್ ಮಾಡೋಕ್ಕೆ 2 ತಿಂಗಳು ಬೇಕಾ? ಅಥವಾ ಜನಮಾನಸದಿಂದ ಎಲ್ಲ ಮರೆಯಾಗಲಿ, ಜನ ಮರ್ತು ಬಿಡಲಿ? ಈಗ ಕಾಲ್ತುಳಿತ ಕದನಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಸುದ್ದಿ ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತ ಸಂಬಂಧ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ವಿಚಾರಣೆ ನಡೆಸಿದ ಹೈಕೋರ್ಟ್ ವರದಿ ಸಲ್ಲಿಕೆಗೆ 2 ದಿನ ಮಾತ್ರ ಅವಕಾಶ ಕೊಡುತ್ತೇವೆ, ಅದಕ್ಕಿಂತ ಹೆಚ್ಚಿನ ಸಮಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಜೂನ್ 12ರೊಳಗೆ ಮುಚ್ಚಿದ ಲಕೋಟೆಯಲ್ಲಿ ವರದಿ ಕೊಡಬೇಕು ಅಂತ ಸರ್ಕಾರಕ್ಕೆ ಗಡುವು ನೀಡಿತು. ಬಳಿಕ ವಿಚಾರಣೆಯನ್ನ ಜೂನ್ 12ರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿದೆ. ಇನ್ನು ನಿಖಿಲ್ ಸೋಸಲೆ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಅರ್ಜಿದಾರರ ಪರ ವಕೀಲ ಸಂದೇಶ ಚೌಟ ವಾದ ಮಾಡಿದ್ರು. 4 ಆರೋಪಿಗಳ ಬಂಧನ ಕಾನೂನು ಬಾಹಿರ ಅಂತ ಚೌಟ ವಾದ ಮಾಡಿಸಿದ್ರು. ಬಂಧಿತ ಆರೋಪಿಗಳಿಗೂ ಕಾಲ್ತುಳಿತಕ್ಕೂ ಯಾವುದೇ ಸಂಬಂಧ ಇಲ್ಲ, ಲಿಖಿತ ಆದೇಶ ಇಲ್ಲದೆ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಗಂಭೀರ ಪ್ರಕರಣಗಳ ತನಿಖೆಗೆ ಸಿಸಿಬಿ ಇದೆ ಅಂತ ಜಗದೀಶ್ ವಾದ ಮಂಡನೆ ಮಾಡಿದ್ರು. ಆಕ್ಷೇಪಣೆ ಸಲ್ಲಿಸಲು ಎಜಿ ಅವರು ಕಾಲಾವಕಾಶ ಕೇಳಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ನಾಳೆ ಬೆಳಗ್ಗೆ 10:30ಕ್ಕೆ ಮುಂದೂಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ಸಿಐಡಿ ಅಧಿಕಾರಿಗಳ ತನಿಖೆ ಚುರುಕುಗೊಳಿಸಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಿಐಡಿ ತಂಡ ಭೇಟಿ ಕೊಟ್ಟಿತ್ತು. ಸಿಐಡಿ ಇನ್ಸ್ಪೆಕ್ಟರ್ ಮಂಜುನಾಥ್ ಹಾಗೆಯೇ ಸಿಬ್ಬಂದಿ ಕಾಲ್ತುಳಿತ ದುರಂತ ಸ್ಥಳಗಳ ಮಹಜರು ಮಾಡಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರತಿ ಗೇಟ್ಗಳಿಗೆ ಭೇಟಿ ಕೊಟ್ಟು ಸ್ಥಳಗಳ ಪರಿಶೀಲನೆಯನ್ನ ನಡೆಸಿದ್ರು. ಘಟನೆ ಸಂಬಂಧ ಸ್ಟೇಡಿಯಂ ಅಧಿಕಾರಿಗಳಿಂದ ಸಿಐಡಿ ಅಧಿಕಾರಿಗಳು ಮಾಹಿತಿ ಪಡೆದರು. ಆರ್ಸಿಬಿ ಕಾಲ್ತುಳಿತ ಕೇಸ್ನಲ್ಲಿ ದಯಾನಂದ್ ಅಮಾನತು ಖಂಡಿಸಿ ಬೆಂಗಳೂರಲ್ಲಿ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ತಮಟೆ ಚಳವಳಿ ನಡೆಸಿತು. ಅಧಿಕಾರಿಗಳ ಅಮಾನತು ಹಿಂಪಡೆಯಿರಿ ಅಂತ ಒತ್ತಾಯಿಸಿತು. ಈ ದುರ್ಘಟನೆಗೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಬಿವಿಪಿ ಪ್ರತಿಭಟನೆ ಮಾಡಿತು. ಪ್ರಚಾರ ಪ್ರಿಯ ಸರ್ಕಾರ ಅಂತ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಬೆಳಗಾವಿಯಲ್ಲೂ ಕೂಡ ಎಬಿವಿಪಿ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟಿಸಿದರು. ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶ ವಾಪಸ್ ಪಡೆಯುವಂತೆ ಆಗ್ರಹಿಸಿದರು. ದಯಾನಂದ ಅಮಾನತಿಗೆ ಚಾಮರಾಜನಗರದಲ್ಲಿ ಖಂಡನೆ ವ್ಯಕ್ತವಾಯಿತು. ಚಾಮರಾಜನಗರ ಜಿಲ್ಲಾ ನಾಯಕ ಸಮುದಾಯದಿಂದ ಪ್ರತಿಭಟನೆ ಮಾಡಲಾಯಿತು. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತದ ಎಫೆಕ್ಟ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದ ಪಂದ್ಯಗಳ ಮೇಲೂ ತಟ್ಟಿದೆ. ಬೆಂಗಳೂರಲ್ಲಿ ನಡೆಯಬೇಕಾಗಿದ್ದ ಪಂದ್ಯಗಳನ್ನು ಬಿಸಿಸಿಐ ರಾಜ್ಕೋಟ್ಗೆ ಸ್ಥಳಾಂತರ ಮಾಡಿದೆ. ನವೆಂಬರ್ 13ರಿಂದ 19ರವರೆಗೆ ಭಾರತ ಎ ಹಾಗೂ ದಕ್ಷಿಣ ಆಫ್ರಿಕಾ ಎ ತಂಡಗಳ ಮಧ್ಯೆ ಏಕದಿನ ಪಂದ್ಯಗಳು ನಡೆಯಬೇಕಾಗಿತ್ತು. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೈಗಾರಿಕೋದ್ಯಮಗಳ ಮೂಲಕ ಉದ್ಯೋಗ ಹೆಚ್ಚಿಸುವ ಕುರಿತು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಉತ್ಪಾದನಾ ಮಂಥನ ಕಾರ್ಯಕ್ರಮ ನಡೆಸಿದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಕೈಗಾರಿಕೋದ್ಯಮಿಗಳು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವದಲ್ಲೇ ಉತ್ಪಾದನಾ ವಲಯದಲ್ಲಿ ಸಾಧನೆ ಮಾಡಲು ಕಾರ್ಯಕ್ರಮ ಆಯೋಜಿಸಲಾಗ್ತಾ ಇದೆ. ಸಬ್ ಗ್ರೂಪ್ಗಳ ಸಲಹೆ ಪಡೆದು ರಾಜ್ಯದಲ್ಲಿ ಉತ್ಪಾದನಾ ಜಾಗತಿಕ ವಲಯ ತಯಾರು ಮಾಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯವನ್ನ ಏರೋಸ್ಪೇಸ್ ಹಬ್ ಮಾಡಲು ಎಲ್ಲಾ ಪ್ರಯತ್ನಗಳಾಗ್ತಾ ಇದೆ ಅಂತ ತಿಳಿಸಿದರು.
ಉತ್ಪಾದನಾ ಮಂಥನ ಎಂಬ ಈ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಏನಿದೆ, ಕೇವಲ ಭಾರತ ದೇಶದಲ್ಲ, ವಿಶ್ವದಲ್ಲೇ ಒಂದು ಗಣನೀಯವಾದಂಥ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು, ಉತ್ಪಾದನಾ ವಲಯ ಆಗಬೇಕು ಭಾರತ ದೇಶದಲ್ಲಿ. ಎಲ್ಲ ಜಗತ್ತಿನ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಂಪನೀಸ್ಗೆ, ಏರ್ಬಸ್ಸು, ಬೋಯಿಂಗು, ಅನೇಕ ಕಂಪನೀಸ್ಗೆ ಅವರೆಲ್ಲನೂ ಕೂಡ